ನಮಸ್ಕಾರ ಸ್ನೇಹಿತರೆ. ಸಕ್ಸಸ್ಫುಲ್ ಆದಿಯಲ್ಲಿದ್ದಂತಹ ಯೂಟ್ಯೂಬರ್ ಮಹಿಳೆಯ ದುರಂತ ಕತೆ, ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಆ ಮಹಿಳೆ ಯಾರು, ಏನಾಯಿತು ಅನ್ನೋದನ್ನ ಹೇಳ್ತೀನಿ. ಸ್ನೇಹಿತರೆ, ಇವರು ಮೂಲತಃ ಉತ್ತರ ಪ್ರದೇಶದ ಸತ್ ಕಬೀರ್ ನಗರದಲ್ಲಿರುವಂತಹ ಕಾಳಿ ಜಗದೀಶ್ವರಿಪುರದಲ್ಲಿ ವಾಸವಾಗಿರ್ತಾರೆ. ಆ ಮಹಿಳೆಯ ಹೆಸರು ಬಂದು ಮಾಲತಿ ಚೌಹಾಣ್ ಅನ್ನೋರು. ಇವರಿಗೆ ವಿಷ್ಣು ರಾಜ್ ಅನ್ನೋ ದಂಪತಿಗಳಿಗೆ ಮದುವೆಯಾಗಿ ಸುಮಾರು ವರ್ಷ ಆಗಿರುತ್ತೆ. ಅಂದರೆ ಮಾಲತಿ ಚೌಹಾಣ್ ಅವರ ಗಂಡ ವಿಷ್ಣು ರಾಜ್ ಅನ್ನೋರು. ಇವರಿಗೆ ಮುದ್ದಾದ ಒಂದು ಮಗು ಸಹ ಇರುತ್ತೆ, ಯುವರಾಜ್ ಚೌಹಾಣ್ ಅನ್ನೋರು. ಮಗು ತುಂಬ ಚಿಕ್ಕದೇ ಇರುತ್ತೆ. ಆದರೆ ಇವರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಅಂದರೆ ಅಷ್ಟು ರಿಚ್ ಫ್ಯಾಮಿಲಿ ಅನ್ನಲ್ಲ, ಸಾಧಾರಣ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಅದರಿಂದ ಅವ್ರಿಗೆ ಏನು ತಗೊಳಕ್ಕಾಗಲಿ ಏನೂ ಆಗಲಿ ಆಗ್ತಾ ಇರಲ್ಲ. ಆವಾಗ ಈ ವಿಷ್ಣುರಾಜ್ ಅವ್ರಿಗೆ ಮಾಲತಿ ಚೌಹಾಣ್ ಅವರು ಒಂದು ಸಲಹೆನ ನೀಡ್ತಾರೆ. ನೋಡಿ, ನಾವು ಈಗಿನ ಜನ್ರೇಷನ್ನಲ್ಲಿ ಒಂದು ಯೂಟ್ಯೂಬನ್ನು ಮಾಡೋಣ, ನಮ್ಮದೇ ಆದಂಥ ಒಂದು ಚಾನಲನ್ನು ಓಪನ್ ಮಾಡೋಣ, ಅದರಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಣ. ಈಗಿನ ಜಗತ್ತಲ್ಲಿ ಎಷ್ಟೋ ಒಂದು ಯೂಟ್ಯೂಬರ್ಸು ಇದರಿಂದಲೇ ದುಡಿತಾ ಇದ್ದಾರೆ, ನಾವು ಯಾಕೆ ಅದೇ ಅದಿಲ್ಲಿ ಹೋಗಬಾರ್ದು ಅಂತ ಸಲಹೆನ ನೀಡ್ತಾರೆ ಮಾಲತಿಯವರು. ಈ ಮಾಲತಿಯವ್ರ ಮಾತನ್ನ ಕೇಳಿ ವಿಷ್ಣುರಾಜ್ ಅವರು ಕೂಡ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಷ್ಣುರಾಜ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ. ಅದಾದ್ಮೇಲೆ ಸಕ್ಸಸ್ ಕಾಣ್ತಾರೆ ಅವರು. ಸುಮಾರು ಫ್ಯಾನ್ ಫಾಲೋಯಿಂಗ್ ಆಗ್ತಾರೆ, ಮತ್ತು ಸಬ್ಸ್ಕ್ರೈಬ್ ಆಗ್ತಾರೆ. ತುಂಬ ಜನ ಅಭಿಮಾನಿಗಳನ್ನ ಯೂಟ್ಯೂಬಲ್ಲಿ ಅವರು ಕಂಡ್ಕೊಳ್ತಾರೆ. ಅದಾದಮೇಲೆ ತುಂಬ ಜನ ಬೆಳೆಯೋಕ್ಕಾದ್ಮೇಲೆ ಇವರು ಮನೆ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಾಗುತ್ತೆ, ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ. ಅದಾದಮೇಲೆ ವಿಷ್ಣುರಾಜ್ ಅವ್ರಿಗೆ ಏನು ಅನ್ಸುತ್ತೆ ಏನೋ ಗೊತ್ತಿಲ್ಲ, ನೀನು ನನ್ನ ಚಾನಲ್ಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಡ ಅಂತ ಮಾಲತಿಯವ್ರಿಗೆ ಹೇಳ್ತಾರೆ. ಆವಾಗ ಅವರು ಹೌದಾ, ಸರಿ ಆಯಿತು, ನಾನು ನನ್ನದೇ ಆದಂಥ ಚಾನಲ್ ಓಪನ್ ಮಾಡ್ಕೋತೀನಿ ಅಂತ. ಸರಿ ಆಯಿತು, ನೀನು ಏನಾದರೂ ಮಾಡ್ಕೊ, ನನ್ನ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಡ ಅಂತ ವಿಷ್ಣುರಾಜ್ ಅವರು ಹೇಳ್ತಾರೆ. ಅದು ಹೇಳಾದ ನಂತರ ಮಾಲತಿಯವರು ಒಂದು ಓಪನ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ನ, ಮಾಲತಿ ಚೌಹಾಣ್ ಫನ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ. ಅದು ಕೂಡ ಸಕ್ಸಸ್ ಕಾಣುತ್ತೆ. ಸುಮಾರು ಸಬ್ಸ್ಕ್ರೈಬರ್ ಆಗ್ತಾರೆ, 6 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಆಗ್ತಾರೆ. ಅವರಿಗೂ ಅಭಿಮಾನಿಗಳು ಯೂಟ್ಯೂಬಿಂದ ಮತ್ತೆ ಹುಟ್ಟಾಕ್ತಾರೆ. ಅಲ್ಲಿಂದ ಮತ್ತೆ ಇವರು ಇಲ್ಲಿ ಬಂದಾಗ ಇಲ್ಲೂ ಅಭಿಮಾನಿಗಳನ್ನ ಹುಟ್ಟಾಕೋತಾರೆ ಮಾಲತಿ ಚೌಹಾಣ್ ಅವರು. ಅದಾದಮೇಲೆ ಮತ್ತೆ ಮಗನ ಹೆಸರಿನಲ್ಲಿ ಒಂದು ಯೂಟ್ಯೂಬನ್ನು ಓಪನ್ ಮಾಡ್ತಾರೆ. ಅದು ಕೂಡ ಸಕ್ಸಸ್ ಕಾಣುತ್ತೆ. ಅದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಆಗ್ತಾರೆ. ಅದೆಲ್ಲ ಆದಮೇಲೆ ಒಂದು ಜೀವನದಲ್ಲಿ ಒಂದು ಹಂತವನ್ನ ಕಾಣ್ತಾರೆ ಈ ವಿಷ್ಣುರಾಜ್ ಮತ್ತು ಮಾಲತಿ ಚೌಹಾಣ್ ಅವರು. ಒಂದು ಬೈಕನ್ನು ತಗೊತಾರೆ, ಕಾರನ್ನು ತಗೊತಾರೆ. ಅದಾದಮೇಲೆ ಮನೆ ರಿಪೇರಿಯನ್ನು ಮಾಡಿಸಿ ಒಂದು ಸಂಸಾರ ಒಂದು ಸೂಪರಾಗಿ ನಡೀತಾ ಇರುತ್ತೆ ಮಾಲತಿ ಚೌಹಾಣ್ ಮತ್ತು ವಿಷ್ಣುರಾಜ್ ಅವ್ರದ್ದು. ಅದೇನಾಗುತ್ತೋ ಗೊತ್ತಿಲ್ಲ. ಅಂದರೆ ಇವರು ಆ ದುಡ್ಡಲ್ಲಿ ಮಾಲತಿ ಚೌಹಾಣ್ ಅವರು ಒಂದು ಕ್ಯಾಮ್ರಾವನ್ನು ಸಹ ಖರೀದಿಸ್ತಾರೆ ವಿಡಿಯೋ ಮಾಡೋದಕ್ಕೆ. ಹಾಗೆ ವಿಡಿಯೋ ಮಾಡೋದಕ್ಕೆ ವಿಷ್ಣುರಾಜನ್ ಅವರ ಫ್ರೆಂಡು, ಅವ್ರ ಫ್ರೆಂಡ್ನ ವಿಡಿಯೋ ಮಾಡೋಕ್ಕೆ ಮಾಲತಿಯವರು ಹೆಲ್ಪ್ ಮಾಡ್ತಾ ಇರ್ತಾರೆ ಮಾಲತಿಯವ್ರಿಗೆ. ಯಾರು ಅಂತಂದರೆ ಅವ್ರ ಹೆಸರು ಬಂದು ಅರ್ಜುನ್ ವರ್ಮಾ ಅನ್ನೋರು. ಅಂದರೆ ಈ ವಿಷ್ಣುರಾಜ್ ಅವ್ರ ಫ್ರೆಂಡ್ ಆಗಿರ್ತಾರೆ. ಹೋಗ್ತಾ ಹೋಗ್ತಾ ಈ ಮಾಲತಿ ಚೌಹಾಣ್ ಅವ್ರಿಗೆ ಅರ್ಜುನ್ ವರ್ಮಾ ಮೇಲೆ ಅಣ್ಣ ತಂಗಿ ಸಂಬಂಧ ಇರುತ್ತೆ ಅಲ್ಲಿ. ಅಂದರೆ ಒಂದು ಅಕ್ಕ ತಮ್ಮ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಆ ಬಂಧವೇ ಇರುತ್ತೆ. ವರ್ಷ ರಾಖಿ ಹಬ್ಬ ಬರುವಾಗ ಕೂಡ ಈ ಮಾಲತಿ ಅವರು ಅರ್ಜುನ್ ಅವ್ರಿಗೆ ರಾಖಿಯನ್ನು ಕಟ್ತಾ ಇರ್ತಾರೆ. ಒಂದೊಳ್ಳೆ ಸಂಬಂಧನೇ ಅವ್ರ ಜೊತೆಯಾಗಿರುತ್ತೆ. ಇವ್ರಿಗೂ ಅವ್ರು ಹೆಲ್ಪ್ ಮಾಡ್ತಾ ಇರ್ತಾರೆ, ವಿಡಿಯೋ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಾ ಇರ್ತಾರೆ. ಹೀಗಾಗಿ ಇವರಿಬ್ಬರ ಮಧ್ಯೆ ಏನೋ ಕೆಟ್ಟ ಒಂದು ಭಾವನೆಗಳು ಇರೋದಿಲ್ಲ. ಆದರೆ ಈ ವಿಷ್ಣುರಾಜನ್ ಅವ್ರಿಗೆ ಏನೋ ಒಂಥರ ಮನಸ್ಸಲ್ಲಿ ಇಷ್ಟೊಂದು ಕ್ಲೋಸ್ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಹಿಸ್ಕೊಳಕ್ಕೆ ಆಗೋದೇ ಇಲ್ಲ. ಹೆಂಡ್ತಿಗೆ ಅಂದರೆ ಮಾಲತಿ ಚೌಹಾಣ್ ಅವ್ರಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ತಾರೆ. ನಿನ್ನ ಮತ್ತೆ ಅವನ ಮಧ್ಯೆ ಏನಿದೆ ಹೇಳು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ಬೇಜಾರಾದಂಥ ಮನಸ್ಥಿತಿಯ ಮಾತುಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದರೂ ಸಹ ಈ ವಿಷ್ಣುರಾಜ್ ಅವರು ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಸಹಿಸ್ಕೊಳಕ್ಕೆ ಆಗೋದೇ ಇಲ್ಲ ಮಾಲತಿ ಚೌಹಾಣ್ ಅವ್ರಿಗೆ. ಇವರು ಪೊಲೀಸವ್ರಿಗೆ ದೂರನ ನೀಡ್ತಾರೆ. ಅದಾದಮೇಲೆ ವಿಷ್ಣುರಾಜ್ ಅವರ ಪೊಲೀಸವರು ಬಂಧಿಸ್ತಾರೆ. ಬಂಧಿಸಿ ಆದಮೇಲೆ ಸ್ವಲ್ಪ ದಿನಗಳಾದಮೇಲೆ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ವಿಷ್ಣುರಾಜ್ ಅವರು. ಬಂದಾದಮೇಲೆ ಅವ್ರು ಕೇಳ್ತಾರೆ ಬಾಯ್ಬಿಟ್ಟು, ಅಂದರೆ ಮಾಲತಿ ಚೌಹಾಣ್ ಅವರ, ನಿನಗೆ ಹೇಳು, ನಿಜ ಹೇಳು, ತೊಂದರೆ ಇಲ್ಲ, ನಿನಗೆ ಅರ್ಜುನ್ ವರ್ಮಾ ಮೇಲೆ ಪ್ರೀತಿ ಇದೆಯಾ ಅಂತ ಹೇಳಿ ತನ್ನ ಹೆಂಡತಿಯನ್ನು ಕೇಳ್ತಾರೆ. ಅದಕ್ಕೆ ಯಾಕೆ ಹೌದು ಅಂತ ಹೇಳ್ತಾರೆ. ಈ ಕಡೆ ಇವರನ್ನು ಮಾಲತಿ ಚೌಹಾಣನ್ನು ಕೇಳಾದ್ಮೇಲೆ ಅರ್ಜುನ್ ವರ್ಮನನ್ನು ಕೇಳ್ತಾರೆ, ನಿನಗೆ ನನ್ನ ಹೆಂಡತಿ ಕಂಡ್ರೆ ಇಷ್ಟ ಇದೆಯಾ, ಏನು ಹೇಳು, ನಾನೇ ಮುಂದೆ ನಿಂತು ನಿಮ್ಮಿಬ್ಬರನ್ನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ವಿಷ್ಣುರಾಜ್ ಅವರು. ಅದಕ್ಕೆ ಅವರಿಬ್ಬರು ಹ್ಞೂ ಅಂತ ಹೇಳ್ತಾರೆ. ಅವ್ರು ಹ್ಞೂ ಅಂತ ಹೇಳಿದ ಮೇಲೆ ವಿಷ್ಣುರಾಜ್ ಅವರು ತನ್ನ ಮಗನಾದಂಥ ಯುವರಾಜನ್ನು ಕರ್ಕೊಂಡು ಹೋಗಿ ಒಂದು ದೇವಸ್ಥಾನದಲ್ಲಿ ಮಾಲತಿ ಚೌಹಾಣಿ ಅವ್ರಿಗೂ ಮತ್ತು ಅರ್ಜುನ್ ವರ್ಮಾ ಅವ್ರಿಗೂ ಮದುವೆ ಮಾಡಿಸ್ತಾರೆ. ತಮ್ಮ ಮಗನ ಸಮ್ಮುಖದಲ್ಲಿ ಅವರಿಬ್ಬರಿಗೂ ಮದುವೆ ಮಾಡಿಸಿ ಹೇಳ್ತಾರೆ, ನೋಡ್ರಪ್ಪ, ನೀವಿನ್ನು ಮದುವೆ ಆಗಿದ್ದೀರಾ,
ಸುಖವಾಗಿರಿ, ಹಾಗೆ ಈ ಮಗುವಿನ ಜವಾಬ್ದಾರಿ ಕೂಡ ನಿಮ್ಮದೇ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಮದುವೆ ಮಾಡಿಸಿ ಬರ್ತಾರೆ. ಮರುದಿನ ಗೊತ್ತಾಗುತ್ತೆ ಮಾಲತಿ ಅವರಿಗೆ, ಆ ಮದುವೆ ಮಾಡಿಸಿರೋ ವಿಡಿಯೋವನ್ನು ಮಾಡಿಕೊಂಡು ಈ ವಿಷ್ಣುರಾಜನ್ ಅವರು ತನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ. ಆ ವಿಡಿಯೋನ ನೋಡಿದಂತಹ ವೀಕ್ಷಕರು ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಆ ಚಾನಲಲ್ಲಿ ಮುಂಚೆಯಿಂದನೂ ಮಾಲತಿ ಚೌಹಾಣ್ ಅವರು ಮತ್ತು ವಿಷ್ಣುರಾಜ್ ಅವರು ಒಳ್ಳೆ ಸಂಗತಿಗಳನ್ನ ಕೊಡ್ಕೊಂಬರ್ತಿದ್ರು. ಅಂದರೆ ಈ ಥರ ಇವು ಕಷ್ಟದಲ್ಲಿದ್ದಾರೆ, ಹೆಲ್ಪ್ ಮಾಡಿ ಅಂತ ಎಲ್ಲ ಒಳ್ಳೊಳ್ಳೆ ಸಲಹೆಗಳನ್ನ ಕೊಡ್ತಾ ಬರ್ತಿದ್ದವರು ಈಗ ಈ ಚಾನಲಲ್ಲಿ ಒಂದು ಕೆಟ್ಟ ನ್ಯೂಸು ಅಂತ ಅಂದಾಗ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗೋದಿಲ್ಲ. ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಅವರೆಲ್ಲ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಏನು ಮೇಡಮ್ ಇದು ಹಿಂಗೆ ಹಂಗೆ ಅಂತ. ಆದರೆ ಇದು ಸಹಿಸ್ಕೊಳಕ್ಕೆ ಆಗೋದೇ ಇಲ್ಲ ಮಾಲತಿ ಚೌಹಾಣ್ ಅವ್ರಿಗೆ. ಅವ್ರು ಸಿಕ್ಕಾಬಟ್ಟೆ ಮನಸ್ಸು ಬೇಜಾರಾಗ್ಬಿಡುತ್ತೆ, ನನ್ನ ಗಂಡನೇ ಬೇಕಿತ್ತಾ ಈ ಥರ ಮಾಡೋಕ್ಕೆ. ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಆಕೆ ಮನಸ್ಸರು ಕೊರಗು ಇರುತ್ತೆ, ನಾನು ಈ ಥರ ಮಾಡಬಾರ್ದಿತ್ತೇನೋ, ನಾನು ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ನವೆಂಬರ್ 9ನೇ ತಾರೀಕು ಅವ್ರು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ನಾನು ಮಾಡಿದ ತಪ್ಪು ಅಂತ ನನಗೆ ಅನಿಸಿದೆ, ನಾನು ಇಲ್ಲಿರಲ್ಲ, ಇವ್ರ ಜೊತೆ ಇರಲ್ಲ, ಅರ್ಜುನ್ ವರ್ಮ ಅವ್ರ ಜೊತೆ ಇರಲ್ಲ, ನಾನು ನನ್ನ ಗಂಡನ ಜೊತೆನೇ ಇರ್ತೀನಿ, ನನ್ನ ಗಂಡನ ಜೊತೆನೇ ಬಾಳಬೇಕು, ನಾನು ಮಾಡಿದ ತಪ್ಪು ನನಗೆ ಮಾಡಬಾರ್ದಿತ್ತೇನೋ, ಆದರೆ ಅವರು ಸಹ ಈ ಥರ ಮಾಡಬಾರ್ದಿತ್ತು, ಮದುವೆ ಮಾಡಿಸ್ಬಾರ್ದಿತ್ತು ನಮಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿ ನಂತರ ಅವರು ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ವಿಷ್ಣು ವರ್ಮ ಅವರು ಇವರ ವಿಡಿಯೋನ ನೋಡಿ ಹೇಳ್ತಾರೆ, ಮರುದಿನ ಅವರು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಏನಂತ ಹೇಳಿದ್ರೆ, ನನ್ನ ಹೆಂಡ್ತಿ ನನ್ನ ಹತ್ರ ಬರೋದು ಬೇಡ, ಅವಳಲ್ಲೇ ಸುಖವಾಗಿರಲಿ, ಅಕಸ್ಮಾತ್ ಹಂಗೂ ಬರ್ತೀನಿ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರೋಂಗಿದ್ರೆ ಮಾತ್ರ ಬರಲಿ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದಂತ ನೋಡಿದಂತಹ ಈ ಮಾಲತಿ ಚೌಹಾಣ್ ಅವರು, ಇಲ್ಲ ನನಗೆ ನನ್ನ ಗಂಡನೇ ಬೇಕು, ನಾನು ಮಾಡಿದ ತಪ್ಪು ಅನಿಸುತ್ತೆ, ನನಗೆ ನನ್ನ ಮನಸಾಕ್ಷಿ ಒಪ್ತಾ ಇಲ್ಲ ಅಂತ ಹೇಳಿ ಗಂಡನ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಹೋಗಾದ್ಮೇಲೆ ಒಂದು 2-3 ದಿನ ಚೆನ್ನಾಗಿರುತ್ತೆ. ಅದಾದಮೇಲೆ ಅವ್ರ ಜೀವನವನ್ನು ಯೂಟ್ಯೂಬಲ್ಲಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಹೆಂಗಿರುತ್ತೆ ಅಂತ. ಆದರೆ ಒಂದಿನ ಮಗು ಅಳ್ತಾ ಇರಬೇಕಾದ್ರೆ ತಾಯಿ ಹೋಗಿ ಸಮಾಧಾನ ಮಾಡ್ತಾ ಇರ್ತಾರೆ, ಅಂದರೆ ಮಾಲತಿ ಅವರು ಹೋಗಿ ಸಮಾಧಾನ ಮಾಡ್ತಾ ಇರ್ತಾರೆ. ಅವತ್ತು ಒಂದಿನ ಮಗು ತುಂಬ ಅಳ್ತಾ ಇರುತ್ತೆ. ಅಲ್ಲಿದ್ದಂತಹ ಅವ್ರ ತಾಯಿ ಮಗು ಅಳ್ತಿರೋದು ನೋಡಿ ತಟ್ಟನೆ ಬಂದು ಸಮಾಧಾನ ಮಾಡ್ತಾ ಇಲ್ಲಲ್ಲ, ಇವತ್ತೇನಾಯಿತು, ಇಷ್ಟು ಮಗು ಅಳ್ತಾ ಇದ್ದು ಸಹ ಬಂದೇ ಇಲ್ವಲ್ಲ ಇವಳು ಅಂತ ಹೇಳ್ಬಿಟ್ಟು ಮಾಲತಿ ಅವ್ರನ್ನ ಕೂಗ್ತಾರೆ. ಮಗು ಅಳ್ತಾ ಇರೋದು ನಿನಗೆ ಕೇಳಿಸ್ತಿಲ್ವಾ, ಬಂದು ಮಗುನ ಸಮಾಧಾನ ಮಾಡು ಅಂತ. ಆದರೂ ಅವರೇನು ಮಾತಾಡೋದು ಕೇಳಿಸೋದೇ ಇಲ್ಲ. ಸಡನ್ನಾಗಿ ಆ ತಾಯಿ ಮಗುನ ಎತ್ಕೊಂಡು ಮಾಲತಿ ಅವ್ರ ರೂಮ್ ಹತ್ರ ಹೋಗ್ತಾರೆ. ಅಲ್ಲಿ ಮಗುನ ಸಮಾಧಾನ ಮಾಡುವಂಥ ಮಗುನ ಕೊಡೋದಕ್ಕೆ ಹೋದಂಥ ತಾಯಿ ನೋಡಿದ್ದು ಈ ಮಾಲತಿಯ ಶವವನ್ನು. ಅಂದರೆ ಮಾಲತಿ ನೇಣಿಗೆ ಶರಣಾಗಿರ್ತಾಳೆ. ನೋಡಿ ಸ್ನೇಹಿತರೆ, ಆಕೆ ಏನಕ್ಕೆ ನೇಣು ಹಾಕೊಂಡ್ಲು ಅನ್ನೋದೇ ಗೊತ್ತಾಗಲ್ಲ. ಅದೇ ಗಂಡನನ್ನು ವಿಚಾರಿಸ್ದಾಗ ಹೇಳಿದು ಆತ ಒಂದೇ ಉತ್ತರ, ನಾವಿಬ್ಬರು ಅಲ್ಲಿಂದ ಬಂದಮೇಲೆ, ಅವಳು ಮದುವೆ ಆಗಿ ಮತ್ತೆ ನನ್ನ ಹತ್ರ ಬಂದಮೇಲೆ ನಾವಿಬ್ಬರು ಚೆನ್ನಾಗೇ ಇದ್ವಿ, ನಮ್ಮ ಜೀವನ ಚೆನ್ನಾಗೇ ಇತ್ತು, ನಿನ್ನೆ ರಾತ್ರಿ ತಾನೇ 10 ಗಂಟೆವರೆಗೂ ನಾವಿಬ್ಬರು ಮಾತಾಡಿದ್ವಿ ಜೊತೆಲೆ ಕೂತು, ಆ ಥರ ನಮ್ಮಿಬ್ಬರ ಮಧ್ಯೆ ಮತ್ತೆ ಸಮಸ್ಯೆ ಇರಲಿಲ್ಲ ಅಂತ ಪೊಲೀಸವ್ರಿಗೆ ವಿಚಾರಣೆ ಮಾಡಿದಾಗ ಆ ಥರ ಹೇಳಿದ್ದಾನೆ ಯಾರು, ವಿಷ್ಣುರಾಜನ್ ಅವರು. ನೋಡಿ ಸ್ನೇಹಿತರೆ, ಸಂಪಾದನೆಯ ಹಾದಿಯಲ್ಲಿದ್ದಂತಹ ಈ ಒಂದು ಸಕ್ಸಸ್ಫುಲ್ ಯೂಟ್ಯೂಬರು ತಮ್ಮ ಸಂಸಾರವನ್ನೇ ಉಳಿಸ್ಕೊಳಕ್ಕಾಗಲಿಲ್ಲ. ಅಂದರೆ ಅವರಿಗೆ ಸಂಪಾದನೆ ಹಾದಿಯಲ್ಲಿದ್ದರೂ ಹೊರತು ಸಂಸಾರದ ಹಾದಿಯಲ್ಲಿ ಇರಲಿಲ್ಲ ಅವರು. ಇದ್ರ ಮಧ್ಯೆ ಏನು ಕಾಣದ ಕಂದಮ್ಮ ತಬ್ಬಲೆ ಆಗಿದೆ ನೋಡಿ. ಅದೇನೋ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ, ಹಾಗೆ ಈಗ ಈ ತಬ್ಬಲಿ ಆಗಿದೆ ಕಂದಮ್ಮ. ಏನು ಗೊತ್ತಿಲ್ಲದಿರೋ ಕಂದಮ್ಮನ ತಬ್ಬಲಿ ಮಾಡಿ ಆ ತಾಯಿ ನೇಣಿಗೆ ಶರಣಾಗ್ತಾರೆ. ನೋಡಿದ್ರಾ ಸ್ನೇಹಿತರೆ, ಒಂದು ಸಕ್ಸಸ್ಫುಲ್ ಹಾದಿಯಲ್ಲಿದ್ದಾಗ ಏನೆಲ್ಲ ಅಡಚಣೆಗಳಾಗುತ್ತೆ ಅಂತ ನೀವೇ ಈ ವಿಡಿಯೋ ಮುಖಾಂತರ ನೋಡಿದ್ದೀರ ಅಂತ ಅನ್ಕೋತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನಾನು ಇನ್ನು ಬರ್ತೀನಿ. ಬಾಯ್ ಬಾಯ್.